ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಚಾರ್ವಿ ಡ್ಯಾನ್ಸ್ ಕ್ಲಾಸಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಹಾರ್ಮೋನಿಯಂ ಬಂದಿದೆ, ಅಂದರೆ ಪಿಯಾನೋ ಬಂದಿದೆ, ಎಲೆಕ್ಟ್ರಿಕಲ್ ಪಿಯಾನೋ. ಆ ಪಿಯಾನೋದಲ್ಲಿ ನಾವು ಹೇಗೆ ಸರಿಗಮಪನ ನುಡಿಸ್ತೀವಿ, ಹಾಗೆ ಚಾರ್ವಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ. ಹಾಗೆ ನಾನು ಚಾರ್ವಿ ನನಗೆ ಭರತನಾಟ್ಯಂ ಹೇಳ್ಕೊಡ್ತಾ ಇದ್ದಾಳೆ ಮನೆಯಲ್ಲಿ. ನಾನು ಕಲ್ತ್ಕೊಂಡು ಅವಳ ಜೊತೆಗೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ನಮ್ಮನೆಗೆ ಪಿಯಾನೋ ತಂದಿರೋ ಖುಷಿಯಿಂದ ನಾನು ನಮ್ಮ ಮಗಳಿಗೆ ಸರಿಗಮಪನ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಸರಿಗಮಪ ಬೇಸಿಕ್ ಏನೇನಿರುತ್ತೆ ಅದೆಲ್ಲ ಬರುತ್ತೆ, ಅದರಿಂದ ಅದನ್ನು ಪಿಯಾನೋ ತರಿಸ್ಕೊಂಡಿದ್ದೀನಿ. ಮುಂದಿನ ವಿದ್ಯಾಭ್ಯಾಸನ ಮುಂದೆ ನಾನು ಬೇರೆಯವ್ರ ಹತ್ರ ಹೇಳಿಸ್ಕೊಂಡು ನನ್ನ ಮಕ್ಕಳಿಗೆ ಹೇಳಬೇಕಂತ ಅಂದ್ಕೊಂಡು ಪಿಯಾನೋ ತರಿಸಿದ್ದೀನಿ. ನೋಡೋಣ ಹೇಗೆ ಹೇಳ್ಕೊಡ್ತೀನಿ ಮತ್ತು ಹೇಗೆ ಕಲಿತಾಳೆ ಚಾರ್ವಿ ಮತ್ತು ದೀಕ್ಷಿತ್ ಅಂತ ಹೇಳಿಬಿಟ್ಟು ನಾನು ಮುಂದೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಪಿಯಾನೋನ ಹೇಗೆ ಬಾರಿಸಿದ್ದೀವಿ, ನಾವು ಹೇಗೆ ಯೂಸ್ ಮಾಡಿದ್ದೀವಿ ಆ ಕೀಬೋರ್ಡನ್ನು ಅನ್ನೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಮುಂದೆ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಎಂಡ್ವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡದೆ ಮುಂದೆ ಹೋಗಬೇಡಿ, ಓಕೆನಾ ಫ್ರೆಂಡ್ಸ್? ಮನೆಯಲ್ಲೇ ಇದೆಯಲ್ಲ, ಇವತ್ತು ಸಾಟರ್ಡೆ ಅಲ್ವಾ, ಸ್ಕೂಲ್ ಇಲ್ವಲ್ಲ. ಇವತ್ತು ತುಂಬ ತಿನ್ನಲಿ, ಇವತ್ತು ಚಾರ್ವಿ 3 ಟೈಮ್ಸು ಇದೆ ತಿನ್ನಲಿ ಅಂತ ಹೇಳಿ ಪಲಾವೆ ಮಾಡ್ತಾ ಇದ್ದೀನಿ. ನಾನು ಇವತ್ತು 3 ಟೈಮ್ಸ್ ತಿನ್ನಲ್ಲ, 5 ಟೈಮ್ಸ್ ತಿಂತೀನಿ. ಮಾಡಿದ್ರೆ ಎಷ್ಟು ಟೈಮ್ ತಿಂತೀಯಾ ಅಂತ ಹೇಳಿ, ಅದಕ್ಕೆ ಇವತ್ತು ಫುಲ್ ರೆಸ್ಟ್ ಅಲ್ಲ ನಿಮಗೆ, ತಿನ್ಕೊಂಡ್ಬರ್ಲಿ ಇವತ್ತು ಅಂತ ಹೇಳಿ ಮಾಡಿ. ಲಂಚಿಗೆ ಸ್ಕೂಲಿಗೆಲ್ಲ ಹಾಕ್ಕೊಟ್ರೆ ಇಷ್ಟೇ ತಿಂತೀಯ ಅಲ್ವಾ? ಇಷ್ಟೇ ತಿಂತೀಯ ಸ್ಕೂಲಿಗೆ ಹಾಕ್ಕೊಟ್ರೆ? ಜಾಸ್ತಿ ಎಲ್ಲ. ಅದಕ್ಕೆ ಸ್ಕೂಲ್ ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮ ಏನು ಮಾಡ್ತಾವನೆ ಅಂತ ನೋಡಿ ಫ್ರೆಂಡ್ಸ್. ಸುಸ್ತಾಗಿ ನಾವು ಮಕ್ಕಳು ಎಲ್ಲ ಇಲ್ಲಿ ನೋಡ ಕೆಲ್ಸಾಗಿ ಏನ್ ತಿಂತಾ ಇದೀಯಾ? ನೋಡಿ ಫ್ರೆಂಡ್ಸ್, ಇವನು ರೇ ಬಿಟ್ಟು ಕ್ಯಾರೆಟ್ ಹೆಲ್ತಿ ಫುಡ್ ಅಥವಾ ಜಂಕ್ ಫುಡ್? ಕ್ಯಾರೆಟ್, ಪಿಜ್ಜಾ, ಬ್ರೋಕಲಿ. ಇದು ಯಾವ ಫುಡ್? ಇದು ಜಂಕ್ ಫುಡ್ಡಾ? ದಡ್ಡ. ಕ್ಯಾರೆಟ್ ಈಸ್ ಎ ಹೆಲ್ದಿ ಫುಡ್. ತೋರ್ಸು, ಕ್ಯಾರೆಟ್ ತಿನ್ನು, ಕ್ಯಾರೆಟ್ ತಿನ್ನು, ತೋರ್ಸು. ಆಟದೆಲ್ಲ ಹಿಂಗೆ ಹಂಗೆ ಮಾಡು. ಮಮ್ಮಿ ಏನೇನು ಹಾಕ್ತಿದ್ಯಾ ವೆಜಿಟೇಬಲು? ಬಾಯಿ ತೋರಿಸ್ತೀನಿ ನೋಡಿಲಿ. 2 ಆನಿಯನ್ ಕಟ್ ಮಾಡಿದ್ದೀನಿ, ಹೆಲ್ದಿ ಫುಡ್. ನಂತರ 1 ಟೊಮ್ಯಾಟೊ ಕಟ್ ಮಾಡಿದ್ದೀನಿ, ಬಿಗ್ ಹೆಲ್ದಿ ಫುಡ್. ನಂತರ ನೋಡಿ ಕ್ಯಾರೆಟ್ ಕಟ್ ಮಾಡಿದ್ದೀನಿ, ಹೆಲ್ದಿ ಫುಡ್. ನಂತರ ಪೊಟ್ಯಾಟೊ 1 ಹೆಲ್ದಿ ಫುಡ್. ನಂತರ ಬೀನ್ಸ್, ಹೆಲ್ದಿ ಫುಡ್. ಹೆಲ್ದಿ ಫುಡ್ ಇವೆಲ್ಲ. ಅದಕ್ಕೆ ಇವತ್ತು ಹೆಲ್ದಿ ಆಗಿರಲಿ ನನ್ನ ಮಗಳು ಅಂತ ಹೇಳಿ ನಾನು ಇಷ್ಟೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಬೇರೆ ಮಸಾಲೆಗಳನ್ನು. ಮಮ್ಮಿ ಇವತ್ತು ಮೊಸರು ತಗೊಂಡು ಬರ್ತೀನಾ? ಮೊಸರು ಅಂದರೆ ಪ್ರಾಣ ಚಾರ್ವಿಗೆ, ಅದಕ್ಕೆ ಮಾಡಿದರೆ ಮೊಸರು ಕೊಡ್ತಾರೆ ಅಂದ್ಕೊಂಡು. ಈಗ ಚಳಿ ಜಾಸ್ತಿ ಅಲ್ವಾ, ಡೈಲಿ ಕೊಡ್ತಾ ಇರ್ತೀವಿ, ಬಟ್ ಚಳಿಗೆ ಅಂತ ಹೇಳಿ ನಾವು ಮೊಸರು ತರ್ತಾ ಇಲ್ಲ. ನೋಡಿದರೆ ಅವಳು ಬರೀ ಮೊಸರುಗೋಸ್ಕರ ಎಂಥ ಊಟ ಇದ್ರೂ ಮೊಸರು ಇದ್ದರೆ ಸಾಕು ಅವಳಿಗೆ. ಮೊಸರು ರೈಸು ಅಥವಾ ಮೊಸರು ಪಲಾವ್ ಇದ್ದರೆ ಸಾಕು, ತುಂಬ ಇಷ್ಟಪಟ್ಟು ತಿಂತಾರೆ ಇಬ್ಬರು ಕೂಡ. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಇಬ್ಬರು ಬೆಕ್ಕ ಹೆಂಗೆ ಕದ್ಕೊಂಡು ತಿನ್ನುತ್ತಲ್ಲ ಹಂಗೆ ತಿಂತಾರೆ ಇಬ್ಬರು, ಮೊಸರು ಏನಾದರೂ ಇದ್ದರೆ. ಅಷ್ಟು ಕಿಡಿಗೇಡಿ ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳು. ಹೀಗೆ ವೆಜಿಟೇಬಲ್ ತಿಂತಾ ಇದ್ದೀನಿ. ವೆಜಿಟೇಬಲ್ ಹೆಲ್ದಿ, ಸ್ಟ್ರಾಂಗ್, ಬುದ್ಧಿ ಸಿಗುತ್ತೆ. ಬಾಯ್. ಹಾಯ್. ಇವನು ರ್ಯಾಬಿಟ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವನು ಕ್ಯಾರೆಟ್ ಅಂದರೆ ಇಷ್ಟ, ಅದಕ್ಕೆ ರ್ಯಾಬಿಟ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ರ್ಯಾಬಿಟ್ ಅಂಗಡಿ ಹತ್ರ ಬರ್ತೀನಿ. ರ್ಯಾಬಿಟ್, ನೀನು ಅಂಗಡಿ ತಗೊಳ್ಳೋ. ಬಾಯ್ ಬಾಯ್ ಬಾಯ್. ವೆಲ್ಕಮ್ ಟು ನ್ಯೂ ಚಾನಲ್. ಕಟ್ ಮಾಡಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಮ್ಮನ ಚಾನಲ್ಗೆ. ಹೊಡೆಯೋದು ಹೊಡಿಬೇಡ, ಕಟ್ ಮಾಡಿ ಹೊಡೆಯೋದು.
ಸುಸ್ತು ಜೀವನ ಸುಸ್ತು ತೊಗೊಂಬಳೆ ನಿನಗೊಂದು ಕೀಬೋರ್ಡ್ ತೊಗೊಂಬಂದಿದ್ದೀನಿ ನಿನಗೋಸ್ಕರ ತಗೊಳ್ಳಿ. ಇವ್ರು ನಿಮ್ಮ ಮಾಸ್ಟರ್, ನಿಮ್ಮ ಗುರುಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯೋಸ್ಮಿ ಸ್ವಾಮಿ. ಆಯ್ತಾಯ್ತು. ನಾವು ಕೆಲಸ ಮಾಡೋದೇ ಹಿಂಗೆ ತಂದು ಕೊಡೋದು. ಏನು ಮಾಡ್ತಾರೆ? ಹೊಸ ವಿದ್ಯೆ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾಳೆಯಿಂದ ಎಲ್ಲರೂ ಬನ್ನಿ, ನಮ್ಮ ವಿದ್ಯೆಯನ್ನು ಪ್ರೋತ್ಸಾಹಿಸಿ. ಒಳ್ಳೆ ಹಾರ್ಮೋನಿಯಂ ತಂದು ಕೊಟ್ಟಿದ್ದಾರೆ. ಏನಕ್ಕಂತ ಅಂದ್ರೆ ನಾನು ಚೆನ್ನಾಗಿ ಹಾಡು ಹೇಳ್ತೀನಿ, ನಿನ್ನ ಸ್ವರ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ ಮಾಡ್ಕೊ ಅಂತ ಹೇಳಿ ನನಗೆ ಹಾರ್ಮೋನಿಯಂ ತಂದು ಕೊಟ್ಟಿದ್ದಾರೆ. ಹಾಗೆ ನನ್ನ ಮಕ್ಕಳಿಗೂ ಕಲಿಸ್ಕೊಡು ಸರಿಗಮಪ ಅಂತ ಹೇಳಿದ್ದಾರೆ. ಅದರಿಂದ ನಾನು ಅರ್ಧಂಬರ್ಧ ಸರಿಗಮಪ ಕಲ್ತಿದ್ದೀನಿ. ಇನ್ಮೇಲೆ ಫುಲ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹೊಸ ವಿದ್ಯೆ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಓಕೆ, ಬನ್ನಿ ಫ್ರೆಂಡ್ಸ್, ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕಾಣಿಸ್ಬೋದು ಅತ್ರ ಮೋಟರ್ ಸ್ಪಿನ್ ನೋಡಿ. ಟಿಂಗ್ ಟಾಂಗ್ ಟಿಂಗ್. ಧನ್ಯೋಸ್ಮಿ ಸ್ವಾಮಿ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನ ಪೂಜೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಪ್ ಟಿಂಗ್ ಟಿಂಗ್. ಅರ್ಶಿನ ಕುಂಕುಮ ಹಚ್ತೀನಿ ಫಸ್ಟ್. ಓ ಮಮ್ಮಿ, ಅಪ್ ಟಿಂಗ್ ಟಿಂಗ್ ಕಾಣುತ್ತಾ? ಟಿಂಗ್ ಟಿಂಗ್ ಪಾಂಗ್, ಟಿಂಗ್ ಟಿಂಗ್ ಪಾಂಗ್, ಟಿಂಗಿ ಪಾಂಗ್ ಪೂಂಗ್. ಅಳಲ್ಲ ಅಳಲ್ಲ ಅಳಲ್ಲ. ನಂತರ ಪೂಜೆ ಮಾಡ್ತೀವಿ. ತಮ್ಮ ಜೋಕ್ ಒಂದ್ಸಲ ಹೊಡ್ ನೀಟಾಗಿ ಬಿಡೋದ. ಕೈ ಮುಗಿರಿ ಇಬ್ರು. ಓಂ ಸರಸ್ವತಿಯೇ ನಮಃ. ಓಂ ಸಂಗೀತ ಸ್ವರಗಳೇ ನಮಃ. ಸೋನು, ನಾನು ನಿಮಗೆ ಈಗ ಪಿಯಾನೋದಲ್ಲಿ ಸರಿಗಮಪನ 4 ಬೆರಳನ್ನ ಯೂಸ್ ಮಾಡಿಕೊಂಡು ಹೇಗೆ ಸರಿಗಮನ ಪ್ಲೇ ಮಾಡ್ತಾರೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಈಗ ನೀನು ನಾನು ಬಾರಿಸೋದನ್ನು ನೋಡ್ಕೋಬೇಕು, ನಂತರ ನೀನು ಬಾರಿಸ್ಬೇಕು, ಓಕೆನಾ? ಇಲ್ಲಿ ನೋಡಿ, ಪಿಯಾನೋದಲ್ಲಿ ಇಲ್ಲಿ 3 ಕೀಬೋರ್ಡ್ ಇದು ಇದೆ, ಬಟನ್ ಇದೆ. ನಂತರ ಇಲ್ಲಿ 2 ಇದೆ, 3 ಇದೆ, 2 ಇದೆ, 3 ಇದೆ, ಸರಿನಾ? ಈಗ ನಾವು ಇದನ್ನು ಮಧ್ಯದಲ್ಲಿ ಮಾತ್ರ ಯೂಸ್ ಮಾಡ್ಕೋಬೇಕು. ರೈಟ್ ಹ್ಯಾಂಡಿಂದ ಮಧ್ಯದಲ್ಲಿ ಮಾತ್ರ ನಾವು ಯೂಸ್ ಮಾಡಬೇಕು ಕೀಗಳನ್ನು. ಈ ಕೀಗಳನ್ನು ಮಧ್ಯದ 4 ಫಿಂಗರ್ ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ನೀಟಾಗಿ ಕುತ್ಕೊಳ್ಳೋ. ಫ್ರೆಂಡ್ಸ್, ಈಗ ನಾನು ಚಾರ್ವಿಗೆ ಹೇಳ್ಕೊಟ್ಟಿದ್ದೀನಿ. ಹೊಸ ಪಿಯಾನೋದಲ್ಲಿ ನಾನು ಸರಿಗಮಪನ ಹೇಗೆ ಬಾರಿಸೋದಂತ ಹೇಳ್ಬಿಟ್ಟು ಚಾರ್ವಿಗೆ ಹೇಳ್ಕೊಟ್ಟಿದ್ದೀನಿ. ಈಗ ಚಾರ್ವಿ ಏನು ಮಾಡ್ತಾಳೆ ನೋಡೋಣ. ಚಾರ್ವಿ ಬಾರಿಸ್ತಾಳೆ ಇಲ್ಲ ನೋಡೋಣ ಫ್ರೆಂಡ್ಸ್, ಓಕೆನಾ? ನೀಟಾಗಿ ಕೂತ್ಕೋ ಫಸ್ಟ್. ಸಾರಿ, ತಪ್ಪಿಲ್ಲ, ರಾಂಗ್. ಗುಡ್. ಬಟ್ ಏನು ಮಾಡಿದ್ಯಾ ಗೊತ್ತಾ ನೀನು? ಇಲ್ಲಿ ಬರಬೇಕು, ನೀ ಬಂದ್ಬಿಟ್ಟು ಇಲ್ಲಿ ಬರಬೇಕು. ಸರಿನಾ? ಇದು ಶಾರ್ಪು, ಇದು ಹಾರ್ಡು. ಅದರಲ್ಲಿ ಶಾರ್ಪ್ನ ಬಳಸಿದೆಯಲ್ವಾ, ಇಲ್ಲಿ ಸಾ ಬಳಸಿದೆಯಾ ಅಂದರೆ ನೋಡಿಲಿ, ನೀ ಸಾ ನೀ ಹಿಂಗೆ ಮಾಡಬಾರ್ದು. ನಾನು ನಿನ್ಗೆ ಹೇಳಿಲ್ವಾ, ಈ ಲಾಸ್ಟು ಆ ಲಾಸ್ಟ್ ಯೂಸ್ ಮಾಡಬಾರ್ದು. ಇದನ್ನು ಮಾತ್ರ, ಇದು ಅಷ್ಟು ಮಾತ್ರ ನೀನು ಯೂಸ್ ಮಾಡಬೇಕು. ಈಗ ಮಾಡೋಲ್ಲ ರೈಟ್ ಹ್ಯಾಂಡಿನ. ಗುಡ್ ಗುಡ್ ಗುಡ್. ಕರೆಕ್ಟಾ? ಗಾ ಇಲ್ಲಿ ಬರುತ್ತೆ. ಬಾಯಿಂದ ಹೇಳು ನೀಟಾಗಿ.
ಏನು ಮಾಡಿದೆ ನೀನು ಗಾ ನೋಡಿ ಗ ಹಿಂಗೆ ಬರಬೇಕು ನೀನು. ಮುಂದೆ ಹತ್ತಿಕ್ಕಯ್ಯ. ಹ್ಞೂ ಅಕ್ಕ ಮುಂದೆ ಹತ್ತಿಕ್ಕ. ಹಾಂ ಸರಿ ತೂ ಅರೆ ಫಾಸ್ಟ್ ಮಾಡು. ಹಾಂ ಇದು ಆಯ್ತಾ. ನಂತರ ನೋಡಿ 3 ಬೆರಳು ಮಾತ್ರ 1 2 3 ಓಕೆನಾ. ಹಾಂ ಮಾಡು ಗುಡ್. ನಂತರ ಮತ್ತೆ ಅಜ್ಜಿ ಮಾ ಅತ್ರೀಸ್. ಹಾಂ ಸರಿ ಬಚ್ಚ ಗುಡ್ ವೆರಿ ಗುಡ್. ಸರಿ ಇವತ್ತಿನ ವಿಡಿಯೋ ನೋಡಿದ್ರಲ್ವಾ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋನ ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ನಮಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ. ಇವತ್ತಿನ ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.